وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ನಿಮ್ಮ ಈಮಾನ್ ದುರ್ಬಲವಾಗಿದೆಯಾ ಎಂದು ತಿಳಿಯಲು ಇದನ್ನು ಕೇಳಿ ನೋಡಿ. ನಾವು ಪ್ರತಿಯೊಬ್ಬರೂ ಕೂಡ ಚಿಂತಿಸಬೇಕು, ಈ ಒಂದು ಸಂದರ್ಭದಲ್ಲಿ ನಮ್ಮ ಈಮಾನ್ ದುರ್ಬಲವಾಗಿದೆಯಾ ಇಲ್ಲವೋ ಎಂದು. ಇಮಾಮ್ ಮುಸ್ಲಿಂ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್ ಅಬಿ ಸঈದುಲ್ ಖುದ್ರಿ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಸಮಿಅತು ರಸೂಲಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಮನ್ ರಆ ಮಿನ್ಕುಂ ಮುಂಕರನ್, ನಿಮ್ಮಲ್ಲಿ ಯಾರಾದರೂ ನಿಷಿದ್ಧವಾದಂತಹ ಸಂಗತಿಗಳನ್ನು ಮಾಡುವುದನ್ನು ನೀವು ಕಂಡರೆ ಫಲ್ಯುಗಯ್ಯಿರುಹು ಬಿಯದಿಹಿ, ನೀವು ನಿಮ್ಮ ಕೈಯಿಂದ ಅದನ್ನು ತಡೆಯಿರಿ. ಅಂದರೆ ಆ ಬೇಡವಾದಂತಹ ಕೃತ್ಯವನ್ನು ಮಾಡುವಂತಹ ವ್ಯಕ್ತಿಯಿಂದ ಅದನ್ನು ತಡೆಯಬೇಕು. ಫಇಲ್ಲಂ ಯಸ್ತತಿ ಫಬಿಲಿಸಾನಿಹಿ, ಅದೇ ನಿಮ್ಮ ಕೈಯಿಂದ ನಿಮಗೆ ಅದನ್ನು ತಡೆಯಲು ಸಾಧ್ಯವಾಗದಿದ್ದರೆ ನಿಮ್ಮ ನಾಲಿಗೆಯಿಂದ ಅದನ್ನು ತಡೆಯಬೇಕು. ಅಂದರೆ ನೀವು ಅವನೊಂದಿಗೆ ಅದನ್ನು ನೀನು ಮಾಡಬೇಡ ಎಂದು ಹೇಳಬೇಕು. ಫಇಲ್ಲಂ ಯಸ್ತತಿ, ಇನ್ನು ನಿನಗೆ ನಿನ್ನ ನಾಲಿಗೆಯಿಂದ ಆತನನ್ನು ತಡೆಯಲು ಸಾಧ್ಯವಾಗದಿದ್ದರೆ ಫಬಿ ಕಲ್ಬಿಹಿ, ನಿನ್ನ ಹೃದಯದಿಂದ ನೀನು ಅವನೊಂದಿಗಿರುವಂತಹ ಸಂಬಂಧವನ್ನು ನೀನು ಬೇರ್ಪಡಿಸು. ಈ ಕೊನೆಯದಾಗಿ ಹೇಳಿದ್ದು ಅಂದರೆ ಹೃದಯದಿಂದ ಆತನನ್ನು ಬೇರ್ಪಡಿಸುವಂತಹ ಒಂದು ಸಂಗತಿ. ವದಾಲಿಕ ಅಲ್ಅಫುಲ್ ಈಮಾನ್, ಖಂಡಿತವಾಗಿಯೂ ಅದು ನಿಮ್ಮ ಈಮಾನ್ನ ಅತಿ ದುರ್ಬಲವಾದಂತಹ ಒಂದು ಸಂಗತಿಯಾಗಿದೆ ಎಂದು. ಅಂದರೆ ಒಬ್ಬರು ನಿಷಿದ್ಧವಾದಂತಹ ಸಂಗತಿಗಳನ್ನು ಮಾಡುವುದು ನೀವು ಕಂಡರೆ ನಿಮ್ಮ ಕೈಯಿಂದ ಅದನ್ನು ನೀವು ತಡೆಯಬೇಕು. ಅದಕ್ಕೆ ನಿಮ್ಮಿಂದ ಸಾಧ್ಯವಾಗದಿದ್ದರೆ ಎರಡನೇ ಒಂದು ಆಪ್ಷನ್ ಅಂದರೆ ನಿಮ್ಮ ನಾಲಿಗೆಯಿಂದ ಅದನ್ನು ತಡೆಯಬೇಕು. ಅಂದರೆ ಅವನೊಂದಿಗೆ ಹೇಳಬೇಕು ಅದು ತಪ್ಪು ಎಂದು. ಅದು ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ, ಎಷ್ಟೇ ಅಧಿಕಾರ ಇರುವಂತಹ ವ್ಯಕ್ತಿಯಾದರೂ ನೀವು ಅವನೊಂದಿಗೆ ಹೇಳುವುದು ನಿಮ್ಮ ಕರ್ತವ್ಯವಾಗಿದೆ. ಇಂದು ಅದೆಷ್ಟೋ ಜನರಿದ್ದಾರೆ, ನಿಷಿದ್ಧವಾದಂತಹ ಸಂಗತಿಗಳನ್ನು ಕಂಡರೆ ಅವನು ನನ್ನವನು, ಅವರು ನಮ್ಮವರು, ಅಥವಾ ಅವರಿಂದ ನಮಗೆ ಸಿಗುವಂತಹ ಸಹಾಯ ನಷ್ಟ ಹೊಂದಲಿದೆ, ಮತ್ತೆ ನಾನು ದುಃಖಿಸಬೇಕಾದೀತು, ಈ ರೀತಿ ಚಿಂತಿಸಿ ಮೌನ ವಹಿಸುವಂತಹ ಜನರಿದ್ದಾರೆ. ಖಂಡಿತವಾಗಿಯೂ ನಿಮ್ಮ ಈಮಾನ್ ದುರ್ಬಲವಾಗಿದೆ. ಆದ್ದರಿಂದ ನಾನು ಅಂತಹ ಒಂದು ವಿಭಾಗದಲ್ಲಿ ಸೇರಿದ್ದೇನಾ ಎಂದು ನಾನು ಚಿಂತಿಸಬೇಕು. ಕಾರಣ ನಾನು ಆ ಒಂದು ವಿಭಾಗದಲ್ಲಿ ಸೇರಿದ್ದರೆ ನನ್ನ ಈಮಾನ್ನ ಅವಸ್ಥೆ ಅಷ್ಟೇ, ನಾನು ದುರ್ಬಲವಾದಂತಹ ಈಮಾನ್ ಇರುವಂತಹ ವ್ಯಕ್ತಿ. ಆದ್ದರಿಂದ ನಮ್ಮ ಮುಂದೆ ಯಾರೇ ಆಗಲಿ ನಿಷಿದ್ಧವಾದಂತಹ ಸಂಗತಿಗಳನ್ನು ಮಾಡುವುದು ಕಂಡರೆ ನಾವು ನಮ್ಮ ಕೈಯಿಂದ ಅಥವಾ ನಮ್ಮ ನಾಲಿಗೆಯಿಂದ ತಡೆಯೋಣ. ಅಲ್ಲಾಹ ನಮಗೆ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.